Hey guys, this is Manoj here. ಒಂದು ವಿಡಿಯೋದಲ್ಲಿ ಕಾಮೆಂಟ್ ಕೆ 2021 ಸಂಬಂಧಪಟ್ಟ ಕೌನ್ಸಿಲಿಂಗ್ ಪ್ರಾಸೆಸ್ದು ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಫ್ರಮ್ ಸ್ಕ್ರಾಚ್ ಟಿಲ್ ಎಂಡ್. ಈ ಒಂದು ವಿಡಿಯೋ ನೋಡಿದ್ರೆ ಸಾಕು ಅಂತ ಅನ್ಕೋತೀನಿ. ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪ ಹೋಗುತ್ತೆ. ಹಾಗೆ ನೀವೇ ನಮ್ಮ ವಿಡಿಯೋನ ಫಸ್ಟ್ ನೋಡ್ಬೋದು. ಆ್ಯಂಡ್ ಸ್ಕಾಲರ್ಶಿಪ್ ಅಪ್ಡೇಟ್ ಅಂತೂ ಮಿಸ್ ಆಗಲೇಬಾರ್ದು ನೀವು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಆ್ಯಂಡ್ ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ ನಿಮಗೆ ಕಾಮೆಂಟ್ಗೆ ರಿಲೇಟೆಡ್ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮನೋಜ್ MJ722 ಲಿಂಕ್ಸ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಡಿ ಎಮ್ ಮಾಡಿ ನಿಮ್ಮ ಕ್ವೈರೀಸ್ನ ಕೇಳಬಹುದು. ಫಾಲೋ ಮಾಡಿ ಡಿ ಎಮ್ ಮಾಡಿ ನಿಮ್ಮ ಕ್ವೈರೀಸ್ನ ಕೇಳಬಹುದು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟು ಕಾಮೆಂಟ್ ಕೆ 2021 ಕೌನ್ಸಿಲಿಂಗಲ್ಲಿ ಇನ್ಕ್ಲೂಡ್ ಆಗಿರೋ ಪ್ರಾಸೆಸಸ್ಗಳಿಗೆ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಪ್ರಾಸೆಸ್ ಬಂದು ಗೋ ಟು ದ ಅಫಿಷಿಯಲ್ ಸೈಟ್. ಅಫಿಷಿಯಲ್ ಸೈಟ್ ಯಾವುದು? CommentK.org ಇದು ಅಫಿಷಿಯಲ್ ಸೈಟ್ ಆಗಿದೆ. ಯಾವುದೇ ಒಂದು ಬ್ರೌಸರ್ಗೆ ಹೋಗಿ ಸರ್ಚ್ ಮಾಡಿ ನೋಡಿ, ಅಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಲೈಕ್ ಫಸ್ಟ್ ರಿಸಲ್ಟ್ ಸಿಗುತ್ತೆ, ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕು. ಆ್ಯಂಡ್ ದೆನ್ ಲಾಗಿನ್ ಯೂಸಿಂಗ್ ದ ಗಿವನ್ ಲಾಗಿನ್ ಕ್ರೆಡೆನ್ಷಿಯಲ್ಸ್. ನಿಮ್ಮದೇ ಕ್ರೆಡೆನ್ಷಿಯಲ್ಸ್ ಇರುತ್ತಲ್ವ ಲಾಗಿನ್ ಹಾಕಿ, ಲೈಕ್ ಇನ್ಫಾರ್ಮೇಷನ್ ಇರುತ್ತೆ ಲಾಗಿನ್ ಹಾಕಿ, ನಿಮ್ಮ ಏನೇನು ಇನ್ಫಾರ್ಮೇಷನ್ ಕೊಟ್ಟು ಲಾಗಿನ್ ಆಗ್ತಾರೆ ಅದನ್ನು ಕೊಟ್ಟು ಲಾಗಿನ್ ಆಗಬೇಕಾಗುತ್ತೆ. ಆ್ಯಂಡ್ ದೆನ್ ಕ್ಲಿಕ್ ಆನ್ ದ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಟ್ಯಾಬ್. ಅಲ್ಲಿ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಟ್ಯಾಬ್ ಅಂತ ಇರುತ್ತೆ. ಅದ್ರ ಮೇಲೆ ಲೈಕ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಒಂದು ಟ್ಯಾಬ್ ಇರುತ್ತೆ. ಆ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು 5000 ರೂಪೀಸ್ನ ಪೇ ಮಾಡಬೇಕಾಗತ್ತೆ ಕೌನ್ಸಿಲಿಂಗ್ಗೆ ಎಂಟರ್ ಆಗಲಿಕ್ಕೆ. ಅದು ಕಾಮೆಂಟ್ ಕೆ ಇಂದ ನಿಮಗೆ ಈ ರೀತಿ ಎಲ್ಲ ಪ್ರೊಸೆಸ್ ಮಾಡಬೇಕಲ್ಲ, ಅದಕ್ಕೋಸ್ಕರ ತಗೊಳ್ಳೋ ಒಂದು ಸಣ್ಣ ಫೀಸ್ ಆಗಿರುತ್ತೆ 5000 ರೂಪೀಸ್ ಯೂಸಿಂಗ್ ಆನ್ಲೈನ್ ಮೋಡ್. ಆನ್ಲೈನ್ ಮೋಡಿಂದನೇ ಪೇ ಮಾಡಬೇಕು ಅಂತ ಅನ್ಕೋತೀನಿ. ಈ ಸಲ ಚಲನ್ ಏನು ಜನರೇಟ್ ಮಾಡ್ಕೊಳ್ಳಲ್ಲ ನಿಮಗೆ ಪೇ ಮಾಡಲಿಕ್ಕೆ. ಮೋಸ್ಟ್ ಓವಲಿ ಆನ್ಲೈನ್ ಮೋಡಲ್ಲೇ ಪೇ ಮಾಡಬೇಕು. ಆ್ಯಂಡ್ ದೆನ್ ಕ್ಲಿಕ್ ಆನ್ ದ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಟ್ಯಾಬ್. ಓಕೆನಾ, ಅದಾದಮೇಲೆ ಸೂನ್ ಆಫ್ಟರ್ ದ ಪೇಮೆಂಟ್ಸ್ ಯು ಹ್ಯಾವ್ ಟು ಕ್ಲಿಕ್ ಆನ್ ದ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಟ್ಯಾಬ್ ವೇರ್ ಯು ಕ್ಯಾನ್ ಆ್ಯಕ್ಚುಲಿ ಅಪ್ಲೋಡ್ ದ ರಿಕ್ವೈರ್ಡ್ ಆ್ಯಂಡ್ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್. ಓಕೆ, ರಿಕ್ವೈರ್ಡ್ ಆ್ಯಂಡ್ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ನ ನೀಟಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಪ್ಲೀಸ್ ಬಿ ಅವೇರ್ ಆಫ್ ದಿಸ್ ಥಿಂಗ್. ಏನೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬೇಕೋ ಅದನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡು ಅದನ್ನೇ ಅಪ್ಲೋಡ್ ಮಾಡಿ. ಬಿಕಾಸ್ ಅಲ್ಲಿ ಸಣ್ಣ ಪುಟ್ಟ ಎರರ್ ಆದ್ರೂ ನಿಮಗೆ ಸೀಟ್ ಇದೆ, ಸೆಕೆಂಡ್ ಚಾನ್ಸ್ ಸಿಗೋದಿಲ್ಲ. ಅದು ಕಂಪ್ಲೀಟಾಗಿ ಡಿಟೇನ್ ಆಗುತ್ತೆ. ಆ್ಯಂಡ್ ನೀವು ನಿಮ್ಮ ಕೌನ್ಸಿಲಿಂಗ್ ಪ್ರಾಸೆಸ್ಗೆ ಎಂಟರ್ ಆಗೋ ಚಾನ್ಸಸ್ ಸಹ ಕಳ್ಕೊತೀರಾ. ಓಕೆ, ಆ್ಯಂಡ್ ದೆನ್ ಕ್ಯಾಂಡಿಡೇಟ್ಸ್ ಹೂಸ್ ವೆರಿಫಿಕೇಷನ್ ಪ್ರಾಸೆಸ್ ವಿಲ್ ಬಿ ಕಂಪ್ಲೀಟೆಡ್ ವಿಲ್ ಬಿ ಕಾಲ್ಡ್ ಫರ್ದರ್ ಪ್ರಾಸೆಸ್. ವಿಲ್ ಬಿ ಕಾಲ್ ಟು ಫರ್ದರ್ ಪ್ರಾಸೆಸ್. ನಿಮ್ಮದೇನೋ ಕಂಪ್ಲೀಟ್ ಪ್ರೊಸೆಸ್ ಮುಗೀತು ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ದು ನಿಮ್ಮನ್ನು ಫರ್ದರ್ ಪ್ರಾಸೆಸ್ಗೆ ಕರೀತಾರೆ. ಆ್ಯಂಡ್ ದಟ್ ಇಸ್ ನಥಿಂಗ್ ಬಟ್ ಶಾರ್ಟ್ಸ್ ವಿಲಿಂಗ್ ಆ್ಯಂಡ್ ರೌಂಡ್ 1, ರೌಂಡ್ 2, ರೌಂಡ್ 3 ಸೀಟ್ ಅಲಾಟ್ಮೆಂಟ್ ಆ್ಯಂಡ್ ಸಮಥಿಂಗ್. ಓಕೆ, ಅದು ಅಬೌಟ್ ದಿಸ್. ಆ್ಯಂಡ್ ದೆನ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಬಗ್ಗೆ ನೋಡೋಣ ಇವಾಗ. ಅಂದರೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ವಿಚ್ ಇಸ್ ಆ್ಯಕ್ಚುಲಿ ಮ್ಯಾಂಡೇಟರಿ. ಆ್ಯಂಡ್ ನೀವು ಇದರಲ್ಲಿ ಯಾವುದೇ ಕಾರಣಕ್ಕೂ ತಪ್ಪು ಮಾಡೋ ಹಾಗಿಲ್ಲ. ಸಣ್ಣ ಪುಟ್ಟ ತಪ್ಪು ಮಾಡೋದು ಹೇಳಿದ್ನಲ್ಲ, ದೊಡ್ಡ ಬರ್ಡನ್ ಆಗುತ್ತೆ. ಆ್ಯಂಡ್ ಪ್ಲೀಸ್ ಡು ನಾಟ್ ಡೂ ಎನಿ ಮಿಸ್ಟೇಕ್ಸ್ ಲೈಕ್ ಅರೇಂಜಿಂಗ್ ದ ಡಾಕ್ಯುಮೆಂಟ್ಸ್ ಆರ್ ಸಮಥಿಂಗ್ ಲೈಕ್ ದಿಸ್. ಫಸ್ಟ್ ಇನ್ಸ್ಟ್ರಕ್ಷನ್ ನೋಡೋಣ. ಕ್ಯಾಂಡಿಡೇಟ್ಸ್ ವಿಲ್ ಹ್ಯಾವ್ ಟು ಅಟ್ಯಾಚ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಲಾಂಗ್ ವಿತ್ 2 separate sets of self-attested photocopies. And the documents required at the time of verification will be as mentioned here. First, candidates will have to attach the required documents along with two separate sets of self-attested photocopies. Self-attested photocopies ಎರಡು ಸೆಟ್ ಇರಬೇಕು ನಿಮ್ಮ ಹತ್ರ. ಓಕೆ, ಆ್ಯಂಡ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವು ಇಟ್ಕೊಂಡಿರಬೇಕು. ಇದು ಪ್ರಾಸೆಸ್ ಆಗಿರುತ್ತೆ. ಆ್ಯಂಡ್ ದೆನ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಏನೇನು ಬೇಕು ಅಂತಂದರೆ ಒಂದು ಕಾಮೆಂಟ್ಗೆ ಅಪ್ಲಿಕೇಶನ್ ಯೂಸ್ ಇದು, ಮತ್ತು ರ್ಯಾಂಕ್ ಕಾರ್ಡು, ಮತ್ತು ಹಾಲ್ ಟಿಕೆಟ್ ವಿತ್ ಇನ್ವಿಜಿಲೇಟರ್ ಸೈನ್ ಇರದೆ ಆಗಬೇಕು ಹಾಲ್ ಟಿಕೆಟಲ್ಲಿ. ಓಕೆ, ಆ್ಯಂಡ್ ದೆನ್ ಕಾಮೆಂಟ್ಗೆ ವೆರಿಫಿಕೇಷನ್ ಎಂಟ್ರಿ ಕಾರ್ಡು. ಐ ಹೋಪ್ ಇದೆಲ್ಲರೂ ಗೊತ್ತಿರೋದು ಅನ್ಕೋತೀನಿ. ಫೀಸ್ ರೆಸಿಪ್ಟ್ ತೊಗೊಬೇಕು ನೀವು. ಆ್ಯಂಡ್ ದೆನ್ ನಿಮಗೆ ಒರಿಜಿನಲ್ ID ಪ್ರೂಫ್, ಅದು ಪಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರಬಹುದು, ವೋಟರ್ ID ಆಗಿರಬಹುದು, ಅಥವಾ ಪಾಸ್ಪೋರ್ಟ್ ಆಗಿರಬಹುದು, ಅಥವಾ ಆಧಾರ್ ಕಾರ್ಡ್ ಆಗಿರಬಹುದು, ಏನಾದರೂ ಒಂದು ಒರಿಜಿನಲ್ ನಿಮ್ಮದು ID ಪ್ರೂಫನ್ನು ತೊಗೊಂಡು ಹೋಗಿ ಕೊಡಬೇಕಾಗುತ್ತೆ ಅವ್ರಿಗೆ. ಆ್ಯಂಡ್ ದೆನ್ ಸೆಕೆಂಡ್ಲಿ ನಿಮ್ಮ ಪೇರೆಂಟ್ಸ್ದು ಸಹ ಒಂದು ಒರಿಜಿನಲ್ ID ಪ್ರೂಫನ್ನು ತೊಗೊಂಡೋಗಿ ಕೊಡಬೇಕಾಗುತ್ತೆ. ಆ್ಯಂಡ್ ದೆನ್ ಡೇಟ್ ಆಫ್ ಬರ್ತ್ ಪ್ರೂಫ್, ನಿಮ್ಮದು ಡೇಟ್ ಆಫ್ ಬರ್ತ್ ಪ್ರೂಫ್ನ ಕೊಡಬೇಕಾಗುತ್ತೆ. ಬಿಕಾಸ್ ಏಜ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಲೈಕ್ ಒಂದಿಷ್ಟು ಮಿನಿಮಮ್ ಏಜ್ ಅವರೇ BTech ಅಥವಾ BE ಕೋರ್ಸ್ಗೆ ಎಂಟರ್ ಆಗೋದು ಅಂತ. ಅದಕ್ಕೋಸ್ಕರ ನೀವು ಲೈಕ್ ಒಂದು ಡೇಟ್ ಆಫ್ ಬರ್ತ್ ಪ್ರೂಫ್ನ ನೀವು ತೊಗೊಂಡು ಕೊಡಬೇಕಾಗತ್ತೆ. ಅಲ್ಲಿ ಅದು ಪ್ರೂಫ್ ಮಾಡೋಕ್ಕೆ ಲೈಕ್ ಅದನ್ನು ಸ್ಯಾಟಿಸ್ಫೈ ಮಾಡೋಕ್ಕೆ SSLC ಸರ್ಟಿಫಿಕೇಟ್ ಅಥವಾ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಏನೋ ಇದ್ದರೆ ನಿಮಗೆ ಡೇಟ್ ಆಫ್ ಬರ್ತ್ ಸಂಬಂಧಪಟ್ಟ ಹಾಗೆ ಅದನ್ನು ಸಹ ನೀವು ತೊಗೊಂಡೋಗಿ ಕೊಡಬಹುದು. ಆ್ಯಂಡ್ ದೆನ್ 12ದು ಅಥವಾ ಈಕ್ವಲೆಂಟ್ ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್ ಅದು ಆಗಿರ್ಬೋದು, ಅಥವಾ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಅದು ಆಗಿರ್ಬೋದು, ಅದನ್ನು ನೀವು ತೊಗೊಂಡೋಗಿ ಕೊಡಬೇಕಾಗುತ್ತೆ. ಲೈಕಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಕ್ಯಾಟಗರಿ ಸರ್ಟಿಫಿಕೇಟ್, ಲೈಕ್ ನೀವು ಅಪ್ಲಿಕೇಬಲ್ ಆಗ್ತಿದ್ರೆ ಮಾತ್ರ ಕ್ಯಾಟಗರಿ ಸರ್ಟಿಫಿಕೇಟ್, ಲೈಕ್ ಯಾವುದೊಂದು ಬೇರೆ ಕ್ಯಾಟಗರಿದು ಕ್ಲೈಮ್ ಮಾಡೋಕ್ಕೆ ಹೋಗ್ತಿದೆ ಅದನ್ನು ಸಹ ನೀವು ತೊಗೋಬೇಕಾಗುತ್ತೆ. ಇಫ್ ಅಪ್ಲಿಕೇಬಲ್, ಅದು ಅಪ್ಲಿಕೇಬಲ್ ಆದರೆ ಮಾತ್ರ ನೀವು ತೊಗೊಂಡೋಗ್ಬೇಕಾಗುತ್ತೆ. ಆ್ಯಂಡ್ ದೆನ್ ಕರ್ನಾಟಕ
ಡೊಮೆಸೈಲ್ ಸರ್ಟಿಫಿಕೇಟ್. ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಡೊಮೆಸೈಲ್ ಸರ್ಟಿಫಿಕೇಟ್ ಅಂದರೆ ಮೇ ಬಿ ಗೌರ್ಮೆಂಟ್ ಎಂಪ್ಲಾಯಿ ಆಗಿದೆ ನಿಮ್ಮ ಪೇರೆಂಟ್ಸು, ಅವರ ಕೋಟಾಗಿಂದ ನೀವು ಸೀಟ್ನ ತೊಗೊಬಹುದು ಕೆಲವೊಂದು ಕಡೆ. ಅದು ನೀವು ಎಲಿಜಿಬಲ್ ಆಗ್ತಿದ್ರೆ ಅದನ್ನು ಸಹ ತೊಗೊಂಡೋಗ್ಬೋದು. ಇದು KCETಲಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡಲ್ಲಿ 12th ಪಾಯಿಂಟಲ್ಲಿ ಏನೋ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನನಗೆ ಸರಿ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಯಾರಿಗಾರು ಗೊತ್ತಿಲ್ಲ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಗೊತ್ತಿರೋರಿಗೆ. ಆ್ಯಂಡ್ ದೆನ್ ಒನ್ ಮೋರ್ ಥಿಂಗ್, ನಿಮ್ಗೆ ಏನಾದರೂ ಕೆಳಗಡೆ ಡೌಟ್ಸ್ ಕೇಳ್ತಾರೆ, ಪ್ರತಿಯೊಬ್ಬ ಡೌಟ್ಸ್ಗೂ ರಿಪ್ಲೈ ಮಾಡೋಕ್ಕಾಗೋದಿಲ್ಲ. ಓಕೆ, ಬಿಕಾಸ್ ನಮಗೆ ಟೂ ಮೆನಿ DMs ಬರುತ್ತೆ, ಲೈಕ್ ಆ್ಯಂಡ್ ಪ್ಲೆಂಟಿ ಕಮೆಂಟ್ಸ್ ಬರುತ್ತೆ, ಪ್ರತಿಯೊಬ್ಬರು ರಿಪ್ಲೈ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ನಿಮಗೇನಾದರೂ ಅದ್ರ ಬಗ್ಗೆ ಐಡಿಯಾ ಇದ್ದರೆ ದಯವಿಟ್ಟು ಕೆಳಗಡೆ ರಿಪ್ಲೈ ಮಾಡಿ, ಅವ್ರಿಗೆ ಹೆಲ್ಪ್ ಮಾಡಿ. ಆ್ಯಂಡ್ ಐ ಫೀಲ್ ರಿಯಲಿ ಪ್ರೌಡ್ ಅಬೌಟ್ ದೋಸ್ ಹೂ ಆರ್ ರಿಯಲಿ ಹೆಲ್ಪ್ಸ್ ಅದರ್ಸ್. ಓಕೆ ನೆಕ್ಸ್ಟ್ ಕಾಮೆಂಟ್ಗೆ ಇದರಲ್ಲಿ ಕೆಲವೊಂದು ಶೆಡ್ಯೂಲ್ಸ್ ಬರುತ್ತೆ ಆ್ಯಂಡ್ ಕೆಲವೊಂದು ಈವೆಂಟ್ಸ್ ಮತ್ತು ಆ ಡೇಟ್ಸ್ಗಳು ರಿಲೀಸ್ ಮಾಡ್ತಾರೆ. ಆ್ಯಂಡ್ ಯಾವ್ಯಾವ ಈವೆಂಟ್ಸ್ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಆ್ಯಂಡ್ ಏನೇನು ಶೆಡ್ಯೂಲ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ವೀಡಿಯೋನ ಕೊನೆ ಗಂಟೆ ನೋಡಿ. ಓಕೆ, ದ ಕಾಮೆಂಟ್ಗೆ UGET 2021 ಕೌನ್ಸಿಲಿಂಗ್ ಶೆಡ್ಯೂಲ್ ವಿಲ್ ಬಿ ರಿಲೀಸ್ ಫಾರ್ ಆಲ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಎಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೂ ಈ ಶೆಡ್ಯೂಲ್ ಡೇಟ್ಸನ್ನು ಮತ್ತು ಇದನ್ನು ರಿಲೀಸ್ ಮಾಡ್ತಾರೆ. ಆ್ಯಂಡ್ ಕಾಮೆಂಟ್ಗೆ UGET ಕೌನ್ಸಿಲಿಂಗ್ 2021 ವಿಲ್ ಬಿ ಆ್ಯಸ್ ಮೆನ್ಷನ್ಡ್ ಬಿಲೋ. ಇದು ಕೆಳಗಡೆ ಏನು ಮೆನ್ಷನ್ ಮಾಡಿರುತ್ತೆ ಆ ರೀತಿಯೇ ಇರುತ್ತೆ. ಈವೆಂಟ್ಸ್ ಬಂದು ಫಸ್ಟು ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಆ್ಯಂಡ್ ಡಾಕ್ಯುಮೆಂಟ್ ಅಪ್ಲೋಡ್ ಪ್ರಾಸೆಸ್ ನಡೆಯುತ್ತೆ. ಇದು ಮೋಸ್ಟ್ ಪ್ರಾಬಬಲಿ October 10th ಸ್ಟಾರ್ಟ್ ಆಗುತ್ತೆ ಅಂತ ಗಾಸಿಪ್ ಇದೆ, ಎಕ್ಸಾಕ್ಟ್ ನ್ಯೂಸ್ ಇಲ್ಲ, ಗಾಸಿಪ್ ಇದೆ. ಆ್ಯಂಡ್ ದೆನ್ ಲಾಸ್ಟ್ ಡೇಟ್ ಟು ರಿಜಿಸ್ಟ್ರೇಷನ್ ಆಫ್ ಕೌನ್ಸಿಲಿಂಗ್ ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಂದರೆ ಅದು 4th week of October ಅಂತ ಒಂದು ಟಾಂಗ್ ಇದೆ. ಇದು ಎಕ್ಸಾಕ್ಟಾಗಿ ಇನ್ಫಾರ್ಮೇಷನ್ ಇಲ್ಲ. ಆ್ಯಂಡ್ ಡೇಟ್ಸ್ಗಳು ಕಾಮೆಂಟ್ಗೆ ಇದು ಇನ್ನೂ ಎಲ್ಲೂ ಅನೌನ್ಸ್ ಆಗಿಲ್ಲ, ರಿಲೀಸ್ ಆಗ್ತಿದ್ದಂಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ PDF ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಆ PDF ಅಲ್ಲಿ ಫಿಲಪ್ ಮಾಡಿ ನಾನು ಆ PDF ಅಪ್ಡೇಟ್ ಮಾಡ್ತಿರ್ತೀನಿ ಅಲ್ಲಿ, ಓಕೆನಾ, ಅಥವಾ ಕಾಮೆಂಟಲ್ಲಿ ಪಿನ್ ಮಾಡಿ ಅದರ ಕಾಮೆಂಟ್ನ ಪೇಸ್ಟ್ ಮಾಡ್ತೀನಿ. ಆ್ಯಂಡ್ ದೆನ್ ಸ್ಟಾರ್ಟಿಂಗ್ ಆಫ್ ಚಾಯ್ಸ್ ಫಿಲ್ಲಿಂಗ್ ಇದು ಸ್ಟಾರ್ಟ್ ಆಗುತ್ತೆ. ಇದು ಮೋಸ್ಟ್ ಪ್ರಾಬಲಿ ಸಿಮಿಲರ್ ಟು CETನೇ ಇದು, ಓಕೆನಾ. CETಲಿ ಹೆಂಗಾಗುತ್ತೆ ಇಲ್ಲೂ ಸಹ ಹಾಗೆ ಆಗುತ್ತೆ. ಅಂತೇನು ಜಾಸ್ತಿ ಡಿಫ್ರೆನ್ಸ್ ಇರೋದಿಲ್ಲ. ಫಸ್ಟ್ ಏನಾಗುತ್ತೆ, ಸ್ಟಾರ್ಟಿಂಗ್ ಡೇಟ್ ಆಫ್ ಚಾಯ್ಸ್ ಫಿಲ್ಲಿಂಗ್. ಇಲ್ಲಿ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡ್ತೀರಾ ಆ್ಯಂಡ್ ದೆನ್ ಮಾಕ್ ಅಲಾಟ್ಮೆಂಟ್ ನಡೆಯುತ್ತೆ. ಮಾಕ್ ಅಲಾಟ್ಮೆಂಟ್ ಏನಕ್ಕೆ ಮಾಡ್ತಾರೆ ಅಂತಂದರೆ ಲೈಕ್ ನಿಮ್ಗೊಂದು ಐಡಿಯಾ ಬರಲಿ, ರಫ್ ಐಡಿಯಾ ಬರಲಿ, ಈ ರೀತಿ ಕಾಲೇಜ್ಗಳು ಅಲಾಟ್ಮೆಂಟ್ ಆಗುತ್ತೆ. ನೀವು ಲೈಕ್ ಎಂಟರ್ ಮಾಡೋ ಚಾಯ್ಸ್ಗಳಿಗೆ ಅಂತ ಮತ್ತು ನಿಮ್ಗೆ ಅವೈಲೇಬಲ್ ಇರೋ ಕಾಲೇಜ್ಗಳು ಅಲ್ಲಿ ಸಿಗ್ತವೆ ಅಂತ ಒಂದು ಎಸ್ಟಿಮೇಟೆಡ್ ಆಗಿ ನಿಮಗೆ ಒಂದು ಇದು ಕೊಡ್ತಾರೆ, ಲೈಕ್ ಅನಾಲಿಸಿಸ್ನ ಕೊಡ್ತಾರೆ. ಅದು ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಆ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನೀವು ಎಡಿಟಿಂಗ್ ಚಾಯ್ಸ್ ಕೊಡ್ತಾರೆ. ಲೈಕ್ ನಿಮ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ, ಲೈಕ್ ನಿಮಗೆ ಇದು ಸೂಟಬಲ್ ಆಗ್ತಿಲ್ಲ, ನೀವು ಇದನ್ನು ಇನ್ನೂ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಅಲ್ಲಿ ಕಾಲೇಜ್ಗಳನ್ನ ಆ್ಯಡ್ ಅಪ್ ಮಾಡ್ಬೋದು, ರಿಮೂವ್ ಮಾಡಬಹುದು. ಇದೊಂದೇ ಜಾಗದಲ್ಲಿ ಮಾತ್ರ ಕಾಲೇಜ್ಗಳನ್ನ ಆ್ಯಡ್ ಅಪ್ ಮಾಡೋದು ಮತ್ತು ರಿಮೂವ್ ಮಾಡೋಕ್ಕೆ ಸಾಧ್ಯ ಆಗೋದು. ಇನ್ನು ಬೇರೆ ಎಲ್ಲ ಕಡೆ ಬರೀ ರಿಮೂವ್ ಮಾಡೋಕ್ಕಾಗುತ್ತೆ, ಆ್ಯಡ್ ಅಪ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಪ್ರಿಯೋರಿಟೈಸ್ ಮಾಡ್ಕೋಬೋದು ಅಷ್ಟೇ. ಇಲ್ಲಿ ಪ್ರಿಯೋರಿಟೈಸ್ ಮಾಡ್ಕೊಬೋದು, ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು. ಇಲ್ಲಿ ಈ ಎಡಿಟ್ ಆಫ್ ಚಾಯ್ಸ್ ಫಸ್ಟ್ ಯಾವಾಗ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಈ ಒಂದು ಪರ್ಟಿಕ್ಯುಲರ್ ರೀಜನ್ ಮಾತ್ರ ಈ ಥರ ಮಾಡೋಕ್ಕಾಗೋದು. ಇದಾದಮೇಲೆ ಫಸ್ಟ್ ರೌಂಡ್ ಆಫ್ ಅಲಾಟ್ಮೆಂಟ್ ನಡೆಯುತ್ತೆ, ಸೀಟ್ ಅಲಾಟ್ಮೆಂಟ್ ನಡೆಯುತ್ತೆ. ಈ ಫಸ್ಟ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಚಾಯ್ಸ್ ಕನ್ಫರ್ಮೇಷನ್ ನಡೆಯುತ್ತೆ. ನಿಮ್ಗೆ ಅಕಸ್ಮಾತ್ ಫಸ್ಟ್ ರೌಂಡಲ್ಲಿ ನಿಮ್ಗೆ ಸೀಟ್ ಸಿಕ್ಕಿರೋದು ಇಷ್ಟ ಆಗಿದ್ರೆ ನಿಮಗೆ ಅಲ್ಲಿ ಚಾಯ್ಸ್ ಕನ್ಫರ್ಮೇಷನ್ ನೀವು ಮಾಡಬಹುದು. ಚಾಯ್ಸ್ ಕನ್ಫರ್ಮೇಷನ್ ಮಾಡಾದಮೇಲೆ ನೀವು ಅದು ಮಾಡಾದಮೇಲೆ ನಿಮ್ಗೆ ಅಕಸ್ಮಾತ್ ಇಷ್ಟ ಆಯಿತು ಅಂದರೆ ಹೋಗಿ ರಿಪೋರ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ ಚೇಂಜ್ ಅಥವಾ ಎಡಿಟ್, ಓಕೆನಾ, ಅಲ್ಲಿ ಚೇಂಜ್ ಅಥವಾ ಎಡಿಟ್ನ ಮಾಡ್ಕೊಬೋದು. ಆಮೇಲೆ ಸೆಕೆಂಡ್ ರೌಂಡ್ ಆಫ್ ಅಲಾಟ್ಮೆಂಟ್ ನಡೆಯುತ್ತೆ, ಸೀಟ್ ಅಲಾಟ್ಮೆಂಟ್ ನಡೆಯುತ್ತೆ ಸೂನ್ ಆಫ್ಟರ್ ರಿಸಲ್ಟ್ಸ್. ಆಮೇಲೆ ನೀವು ಕನ್ಫರ್ಮೇಷನ್ ಆಫ್ ದ ಚಾಯ್ಸ್ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆದಮೇಲೆ ನಿಮ್ಮ ಚಾಯ್ಸ್ ಇಷ್ಟ ಆಗಿದ್ದರೆ ಸಿಕ್ಕಿರೋದು ಅದನ್ನು ನೀವು ಕನ್ಫರ್ಮೇಷನ್ ಮಾಡಬಹುದು. ಓಕೆ, ಅದಾದಮೇಲೆ ನೀವು ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಕೊಡ್ತಾರೆ. ಈಗ ಸೆಕೆಂಡ್ ಚಾನ್ಸಲ್ಲಿ ಮೋಸ್ಟ್ ಆಗಿ ಎಲ್ಲರೂ ರಿಪೋರ್ಟ್ ಆಗ್ತಾರೆ. ಸೊ ಅದಕ್ಕೋಸ್ಕರ ಲಾಸ್ಟ್ ಡೇಟ್ ರಿಪೋರ್ಟಿಂಗ್ ಕೊಡ್ತಾರೆ. ಅಲ್ಲಿ ಸೆಕೆಂಡ್ ಚಾನ್ಸ್ದು ಅಲಾಟ್ಮೆಂಟ್ ಮುಗ್ದಿರುತ್ತಲ್ಲ ಅದಾದಮೇಲೆ. ಆ್ಯಂಡ್ ದೆನ್ ಥರ್ಡ್ ರೌಂಡ್ ಆಫ್ ಚಾಯ್ಸ್ ಫಿಲ್ಲಿಂಗ್ ನಡೀತಿದ್ರೆ ಯಾವುದೇ ರೀತಿ ಎಡಿಟಿಂಗ್ ಬಿಡೋದಿಲ್ಲ. ಸೆಕೆಂಡ್ ರೌಂಡ್ ಆದಮೇಲೆ ನಿಮಗೆ ಆಮೇಲೆ ಥರ್ಡ್ ರೌಂಡ್ ಆಫ್ ಚಾಯ್ಸ್ ಫಿಲ್ಲಿಂಗ್ ಬರ್ತಾರೆ. ಆಮೇಲೆ ಫಸ್ಟ್ ಫೇಸ್ ಆಫ್ ರಿಪೋರ್ಟಿಂಗ್ ಇರುತ್ತೆ ಆ್ಯಂಡ್ ಸೆಕೆಂಡ್ ಫೇಸ್ ಆಫ್ ರಿಪೋರ್ಟಿಂಗ್ ಇರುತ್ತೆ. ಆಮೇಲೆ ಅಲಾಟ್ಮೆಂಟ್ ಆಫ್ ರಿಸಲ್ಟ್ಸು ಇಷ್ಟೇ. ಸೆಕೆಂಡ್ ರೌಂಡ್ ಆಫ್ ಫೇಸ್ ಆಫ್ ಇದಿರುತ್ತೆ. ಇದಾದಮೇಲೆ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್ಸು ಡೀಟೇಲ್ ಆಗಿ ಮುಗ್ದೋಗುತ್ತೆ ಅಂತ ಅನ್ಕೋತೀನಿ. ದಿಸ್ ಇಸ್ ದ ಪ್ರಾಸೆಸ್ ವಿಚ್ ಇಸ್ ಇನ್ವಾಲ್ಡ್ ಇನ್ ಕಾಮೆಂಟ್ ಕೆ 2021 ಕೌನ್ಸಿಲಿಂಗ್ ಪ್ರಾಸೆಸ್. ಐ ಹೋಪ್ ಇದೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಅಕಸ್ಮಾತ್ ಇನ್ನೂ ಅರ್ಥ ಆಗಿಲ್ಲ ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ Manoj MG722ಗೆ ನಿಮ್ಮ DMನ ಫಾಲೋ ಮಾಡಿ ಕಳಿಸ್ಬಹುದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಹ್ಯಾಪಿ ಲರ್ನಿಂಗ್.